ಇಲ್ಲಿ ಹೆಂಗ್ ಜಿದ್ದಾಜಿದ್ದಿಗೆ ಬಿದ್ದಂಗೆ ಕಾಣಿಸ್ತಾ ಇದೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಫೈಟ್ ಮಾಡಬೇಕು, ಈ ಕಡೆ ಸಿದ್ದರಾಮಯ್ಯ ಅವರು ಫೈಟ್ ಮಾಡಬೇಕು. ಅವ್ರು ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳಕ್ ಅವ್ರು ಫೈಟ್ ಮಾಡಬೇಕು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋಕ್ ಫೈಟ್ ಮಾಡ್ತಾ ಇದ್ದಾರೆ. ನೀವು ಪೇಪರ್ ಅವರು, ನೀವು ಪ್ರಿಂಟ್ ಮೀಡಿಯಾ ಅವರು, ನೀವು ಅಪೋಸಿಷನ್ ಪಾರ್ಟಿಯವರು ಏನೇನೋ ಪ್ರಯತ್ನ ಮಾಡಿದ್ರಿ, ಏನೇನೋ ಏನು ಮಾಡಿದ್ರು ಏನು ಪ್ರಯತ್ನ ಸರ್ 100 ಇಲ್ಲ ಸರ್, ಆಗ 100% ಕಮಿಟ್ಮೆಂಟು ನಿಮ್ಮದು. ಚುನಾವಣೆಗೆ ಕೆಲಸ ಮಾಡ್ತೀರಿ, ಫಲಿತಾಂಶ ಬರಲಿಲ್ಲ, ಅಕಸ್ಮಾತ್ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಏನು ಹೇಳಲ್ವಾ ಯಾರು ಹೊಣೆ ಅದಕ್ಕೆ? ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, 1 ನೋಟು ಎಲ್ಲ ಇದ್ರು. ನೋಡ್ರಿ, ವಿ ವಿಲ್ ಡೂ ಬೆಟರ್, ಐ ಆಮ್ ಆನ್ ರೆಕಾರ್ಡ್. ಅಲ್ಲ, ನೀವೆಲ್ಲವನ್ನು ಮಾಧ್ಯಮಗಳ ಮೇಲೆ ಹಣೆಪಟ್ಟಿ ಕಟ್ತಾ ಹೋಗ್ಬಿಟ್ರೆ ಹೆಂಗಾಗುತ್ತೆ? ನೀವು ಮಾಡಿದ್ದು ನಾನು ಹೇಳ್ತಾ ಇದ್ದೀನಿ. ಏನ್ ಪ್ರಯತ್ನಗಳಾಯ್ತು ನಿಮ್ಮ ಚಾನಲ್ಗಳಲ್ಲಿ ನೀವು ಹೇಳಿದ್ದು ಹೇಳ್ತಾ ಇದ್ದೀನಿ. ಏನ್ ಹೇಳಿದ್ವಿ? ಏನೇನು ಹೇಳಿದ್ರೆ ನೀವೇ ತೆಗೀರಿ. ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಬಯಸ್ತಾ ಇದ್ರ ಅಂತ ಹೇಳಿತ್ತಪ್ಪ. ಅದಲ್ಲ, ಅದು ಬೇರೆ. ಮೊದಲಿಂದ ನಡೆಸಿ ಹೌದು, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಏನೋ ಒಂದು ಸ್ಥಾನಕ್ಕೆ ಪೈಪೋಟಿ ಇದೆ, ಇಬ್ಬರು ನಡುವೆ ಸಿಎಂ ಸ್ಥಾನ, ಅವೆಲ್ಲ ಸತ್ಯನೇ ಅಲ್ವಾ? ಯಾವ ಪೈಪೋಟಿನಿಲ್ಲ, ನಾವು ಪೈಪೋಟಿ ಮಾಡೋಕ್ಕೆ ಆಸೆ ಪಡೋದು ಅಂತಪ್ಪ. ಟೈಮ್ ಬಂದಾಗ ಆಗ್ತದೆ ಬಿಡಿ, ಅದಕ್ಕೆಲ್ಲ ನಿಮ್ಮ ತ್ಯಾಗ ತುಂಬ ದೊಡ್ಡದು ಬಿಡಿ ಸರ್. ಶುಭಗಳಿಗೆ ಶುಭ ಮುಹೂರ್ತ ಬರ್ತದೆ, ಎಲ್ಲ ತುಂಬ ತ್ಯಾಗ ಮಾಡಿದ್ರಿ, ನೋವಿದೆ, ಆದರೂ ಹೇಳ್ಕೊಳ್ಳಲ್ಲ. ಆ ತಾಳ್ಮೆ, ಸಮಾಧಾನ ಎಲ್ಲವೂ ಇದೆ ನಿಮಗೆ.